ಸಿದ್ದಾಪುರ ತಾಲೂಕಿನ ಬಿಕ್ಕಳಸೆಯಲ್ಲಿ ವಿದ್ಯುತ್ ಅವಘಡದಿಂದ ರಾಜಶೇಖರ್ ಮಡಿವಾಳ್ ಅವರ ಕುಟುಂಬಕ್ಕೆ ಸಾಕಷ್ಟು ನಷ್ಟವಾಗಿದೆ. ಮಾನವೀಯ ಹೃದಯವುಳ್ಳ ನಾವೆಲ್ಲರೂ ಸಮಾಜದ ಮುಖಂಡರುಗಳು ನಮ್ಮ ಕೈಲಾದ ಸಹಾಯವನ್ನು ಮಾಡಿ ಅವರ ಕಷ್ಟದಲ್ಲಿ ನಿಲ್ಲೋಣ. ಸ್ಥಳೀಯ ಶಾಸಕರಾದ ಭೀಮಣ್ಣ ನಾಯ್ಕರವರು ಇವರ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕನಿಷ್ಠ 5 ಲಕ್ಷ ರೂಪಾಯಿ ಪರಿಹಾರವನ್ನು ಇವರಿಗೆ ಒದಗಿಸಿಕೊಡಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಹೇಳಿದರು. ಅವರು ಗುರುವಾರ ಬಿಕ್ಕಳಸೆಯ ರಾಜಶೇಖರ್ ಮಡಿವಾಳ್ ಅವರ ಮನೆಗೆ ಭೇಟಿ ನೀಡಿ ಅವರ ಕಷ್ಟವನ್ನು ಆಲಿಸಿ ಆರ್ಥಿಕ ಸಹಾಯವನ್ನು ಮಾಡಿ ಒತ್ತಾಯ ಮಾಡಿದರು. ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್. ನಾನು ದಿವಾಕರ್ ನಾಯ್ಕ್ ಸಂಪಂಡ. ನೀವು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ. ಧನ್ಯವಾದಗಳು. ಹಾಕೊಳ್ಳೋ ಸೀರೆ ನೋಡಿ, ಹೊಸ ಸೀರೆ, ಪಾಪ ಕಷ್ಟಪಟ್ಟು ಮದುವೆಗೆ ಅಂತ ಉಟ್ಕೊಳ್ಬೇಕು ಅಂತಂದು ಸೀರೆ ಇದು ಸುಟ್ಟೋಗಿದೆ. ಇದೆಲ್ಲವೂ ಕೂಡ ನೋಡಿ, ಪಾತ್ರೆ ಇದೆಲ್ಲವೂ ಈ ಥರ ಕರಗೋಗಿದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ನಾವು ಮಾನವೀಯತೆಯಿಂದ ಈ ಸಮಾಜದಲ್ಲಿ ಮಾನವೀಯತೆ ಉಳ್ಕೊಂಡಿದೆ ಅನ್ನೋದನ್ನು ತೋರಿಸ್ಬೇಕಾಗಿದೆ. ನಾವು ಅವರಿಗೆ ಸಂಪೂರ್ಣವಾಗಿ ಮನೆ ಕಟ್ಟಲಿಕ್ಕೆ ಏನು ಸಹಾಯ ಬೇಕು ಎಲ್ಲರೂ ಕೂಡ ಸೇರಿಕೊಂಡು ಮಾಡಬೇಕಾಗಿರುವಂಥದ್ದು ಪ್ರಜ್ಞಾವಂತ ನಾಗರಿಕರ ಕರ್ತವ್ಯ ಆಗಿದೆ. ನಾನು ಕೇಳ್ಪಟ್ಟಿದ್ದೇನೆ, ನಿನ್ನೆ ನಮ್ಮ ಶಾಸಕರು ಬಂದಿದ್ದಾರೆ, ಇಲ್ಲಿಗೆ ಒಂದು ವೈಯಕ್ತಿಕ ಸಹಾಯ ಮಾಡಿ ಹೋಗಿದ್ದಾರೆ ಅಂತೇಳಿ. ಸಂತೋಷ, ವೈಯಕ್ತಿಕ ಸಹಾಯ ತಾವು ಮಾಡಿದ್ದೀರಿ. ಶಾಸಕರು ಅಂತ ಆದಮೇಲೆ ವೈಯಕ್ತಿಕ ಅನ್ನೋ ವಿಷಯ ಬರೋದಿಲ್ಲ. ನಾನು ಕೃಷಿ ಕ್ಷೇತ್ರದ ಶಾಸಕರಾದ ಭೀಮಣ್ಣವರಿಗೆ ಹೇಳ್ತೇನೆ, ದಯವಿಟ್ಟು ವೈಯಕ್ತಿಕ ಸಹಾಯ ಮಾಡಿದ ಒಂದು ಕಡೆಗೆ ಇರಲಿ, ಇವರ ಮನೆ ಸಂಪೂರ್ಣ ಕಟ್ಕೊಡ್ಲಿಕ್ಕೆ ಏನು ಬೇಕೋ ತಾವು ಅದನ್ನು ಮಾಡಬೇಕು. ಹಿಂದೆ ವಿಶ್ವೇಶ್ವರಡೆ ಕಾಗೇರವರು ಇರಬೇಕಾದ್ರೆ ಮನೆ ಸಂಪೂರ್ಣ ನಾಶ ಆದಾಗ 3 ಲಕ್ಷ 5 ಲಕ್ಷ ಈ ರೀತಿ ಪರಿಹಾರ ಕೊಟ್ಟಿದ್ದರೆ ನಾವು ಕಾಣಬಹುದು. ತಾವು ಯಾವ್ಯಾವ ಸೆಕ್ಷನ್ನಲ್ಲಿ ಇದೆಯೋ ಆ ಸೆಕ್ಷನ್ ನೋಡಿ ಮನೆ ಕೊಟ್ಕೊಳ್ಳಿಕ್ಕೆ ಇವತ್ತು 5 ಲಕ್ಷ ಬೇಕು. 50,000 20,000 ರೂಪಾಯಿ ಏನು ಪ್ರಯೋಜನ ಆಗೋದಿಲ್ಲ. ಮನೆ ಸಂಪೂರ್ಣ ಕಟ್ಕೊಳ್ಳಿಕ್ಕೆ ಸುಮಾರು ಒಂದು 5 ಲಕ್ಷ ರೂಪಾಯಿಯನ್ನು ತಾವು ಕೊಡಿಸ್ಬೇಕು, ಯಾವುದಾದ್ರು ಸರ್ಕಾರದ ಯಾವುದಾದ್ರು ಯೋಜನೆಯಲ್ಲಿ. ಅದಿಲ್ಲ ಅಂದರೆ ತಾವು ವಾರಕ್ಕೊಂದ್ಸಲ ಬೆಂಗಳೂರಿಗೆ ಹೋಗ್ತಾ ಇರ್ತೀರಿ. ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಪರಿಹಾರ ನಿಧಿ ಅಂತ ಇರುತ್ತೆ. ಈ ಥರ ಯಾವುದಾದ್ರೂ ಸೆಕ್ಷನ್ ಕೊಡ್ಲಿಕ್ಕೆ ಬಂದಿಲ್ಲ ನೋಡಿ, ಆ ಕೇರಳದ ಆನೆಗೆ ನಾವು 15 ಲಕ್ಷ ಕೊಟ್ವಿ. ಈಗ ನಮ್ಮ ಮುಖ್ಯಮಂತ್ರಿಯವರು ರಾಹುಲ್ ಗಾಂಧಿ ಏರಿಯಾದಲ್ಲಿ ಮನೆಗಳ ಬಿದ್ದಾಗ ಪ್ರವಾಹದ ಗುಡ್ಡ ಕುಸಿತ ಆದಾಗ 100 ಮನೆ ಕಟ್ಸ್ಕೊಡ್ತೇನೆ ಅಂತ ಕಟ್ಸ್ಕೊಟ್ರು, ಹೌದಲ್ವಾ? ಈ ಥರ ಮುಖ್ಯಮಂತ್ರಿ ಪರಮಾಧಿಕಾರ ಇರುತ್ತೆ. ತಾವು ವಾರಕ್ಕೊಂದ್ಸಲ ಬೆಂಗಳೂರಿಗೆ ಹೋಗ್ತೀರಿ. ಈ ಬಡವನಿಗೋಸ್ಕರವಾಗಿ ತಾವು ಮಿಡಿಬೇಕು. ತಾವು ಮುಖ್ಯಮಂತ್ರಿ ಅವರಿಗೆ ಹೇಳಬೇಕು, ನಮ್ಮ ಕ್ಷೇತ್ರದಲ್ಲಿ ಈ ಥರ ಒಬ್ಬ ರಾಜಶೇಖರ್ ಮಡಿವಾಳ್ ಅನ್ನುವಂಥ ವ್ಯಕ್ತಿಯ ಮನೆ ಸುಟ್ಟೋಗಿದೆ, ಅವ್ರ ಜೀವನಕ್ಕೆ ಭಾಳ ಕಷ್ಟ ಆಗಿದೆ, 5 ಲಕ್ಷ ರೂಪಾಯಿಯನ್ನು ಮಿನಿಮಮ್ 5 ಲಕ್ಷ 10 ಲಕ್ಷ ಬೇಕಾಗಿದೆ, ಅಥವಾ 5 ಲಕ್ಷ ತುರ್ತಾಗಿ ತಾವು ಕೊಡಬೇಕು ಅಂತ ಮುಖ್ಯಮಂತ್ರಿಯವರ ಹತ್ರ ತಾವು ಅರ್ಜಿ ಕೊಟ್ಟರೆ ಖಂಡಿತವಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ. ಈಗ ಯಾರೂ ಹೇಳೇ ಇಲ್ಲ, ಪಾಪ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದಾರೆ, ಏನು ಮಾಡಲಿಕ್ಕೆ ಸಾಧ್ಯ? ನಾಳೆ ನೀವೇ ಮುಖ್ಯಮಂತ್ರಿ ಆದರೂ ಏನು ಮಾಡಲಿಕ್ಕೆ ಸಾಧ್ಯ? ನಿಮ್ಯಾರು ಬಂದು ಹೇಳಬೇಕಲ್ಲ. ನಿಮ್ಮ ಕ್ಷೇತ್ರ ಶಾಸಕರು ಬಂದು ಹೇಳಿಲ್ಲ ಅಂತ ನಿಮಗೇನು ಗೊತ್ತಾಗ್ತದೆ? ನೀವು ದೇವರ ಗೊತ್ತಾಗೋದಿಲ್ಲಲ್ಲ. ಅದರಿಂದ ನಾನು ಭೀಮಣ್ಣವ್ರು ಕೈ ಜೋಡಿಸಿ ಕೇಳ್ತೇನೆ, ಈ ಬಡವರಿಗೋಸ್ಕರವಾಗಿ ಭೀಮಣ್ಣ ನಾಯಕರೇ ತಾವು ಮುಖ್ಯಮಂತ್ರಿಯವರ ಹತ್ರ ಆದಷ್ಟು ಬೇಗ ಇದನ್ನು ಇಟ್ಟು ಪರಿಹಾರ ಬರೋ ರೀತಿ ತಾವು ಮಾಡಬೇಕು ಅಂಥೇಳಿ ನಮ್ಮಲ್ಲೇ ನಾವು ಕೇಳ್ಕೊಳ್ತೇನೆ. ಅದೇ ರೀತಿ ನಾನು ಇವತ್ತಿನ ದಿವಸ ವೈಯಕ್ತಿಕ ಸಹಾಯವನ್ನು ಕೂಡ ಅವರಿಗೆ ನಾನು ಮಾಡ್ತಾ ಇದ್ದೇನೆ. ಮತ್ತು ನಾನು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ, ಈ ಸಿದ್ದಾಪುರ ತಾಲೂಕಿನ ಪ್ರಮುಖರೇನಿದ್ದೀರಿ, ಪ್ರಜ್ಞಾವಂತ ನಾಗರಿಕರೇನಿದ್ದೀರಿ, ಮಾನವೀಯತೆ ಹೊಂದಿರುವಂಥ ವ್ಯಕ್ತಿಗಳಿದ್ದೀರಿ, ಈ ವ್ಯಕ್ತಿಯ ಕಷ್ಟಕ್ಕೆ ತಾವು ಸ್ಪಂದಿಸಿ, ಆಯಿತಾ? ಈ ನೊಂದು ಜೀವ ಮತ್ತೊಂದಿಷ್ಟು ನೋವು ಅನುಭವಿಸೋದು ಬೇಡ. ಆದಷ್ಟು ಬೇಗ ಒಂದು ಮನೆ ಮಾಡಿಕೊಳ್ಳಿ, ಆಯಿತಾ? ಎಲ್ಲರೂ ನಮ್ಮ ಥರನೇ ಅವರು ಕೂಡ ಬದುಕಲಿ. ಈ ರೀತಿ ದಿನ ಬೆಳಗಿನ ಸಂಜೆ ತನಕ ಮಳೆ ಬರ್ತಾ ಇರ್ತದೆ, ಈ ಚಳಿ ಮಳೆಯಲ್ಲಿ ಪಾಪ ಎಲ್ಲೂ ಹೋಗ್ತಾರೆ. ಅದರಿಂದ ಎಲ್ಲರೂ ಕೂಡ ಸ್ಪಂದಿಸೋಣ ಅಂಥೇಳಿ ನಾನು ಎಲ್ಲರಿಗೂ ಕೂಡ ಕರೆ ಕೊಡ್ತಾ ಇದ್ದೇನೆ.